ಎಲ್ಲರಿಗೂ ಸ್ವಾಗತ. ಆ, ಇವತ್ತು 8ನೇ ದಿನದ ಸ್ಪಿಟಿ ರೈಡ್ ಇವತ್ತು. ನಾನಿರೋದು ತಾಬು. ಇದು ಸ್ಪಿಟಿ ವ್ಯಾಲಿದಾಗ ಬರ್ತಿತ್ತು. ನಿನ್ನೆ ಕಲ್ಪಾದಾಗಿದ್ದೆ. ಕಲ್ಪಾದಿಂದ ಆ, ನಾಕೋ ಲೇಕ್ ಹೋದೆ. ನಾಕೋ ಲೇಕಿಂದ ವ್ಯೂ ಮಾನೆಸ್ಟ್ರಿ, ಅಲ್ಲಿಂದ ಇಲ್ಲೇ ಅರೌಂಡ್ 160-170 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ. ಇಲ್ಲೇ ಊರಾಗ ಆ, ಏನೋ ರೂಮ್ ತಗೊಂಡೇನು. ಚಲೋ ಐತ್ ರೂಮ್ ಎಲ್ಲ, ಬಟ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಸೊ ಇದು ಇರೋದು ನಾನು ಏನೋ ಲೊಕೇಶನ್ ಇದು. ಇಲ್ಲೇ ಬಾಜುನ ಒಂದು ಮೊನಾಸ್ಟ್ರಿ ಐತೆ. ಸೊ ಈಗ ಟೈಮ್ ಬಂದ್ಬಿಟ್ಟು 9:30 ಆಗಿತ್ತು. ಸೊ ರೂಮ್ ಎಲ್ಲ ಈಗ ಪ್ಯಾಕ್ ಮಾಡ್ಕೊಂಡು ನನ್ನ ಬ್ಯಾಗ್ ಎಲ್ಲ ಆ, ಈಗ ರೆಡಿ ಆಗಿ ನಿಮ್ಗೆ ಮೋಟೋ ಬ್ಲಾಗಿಂಗ್ ಸೆಟಪ್ ಸಿಗ್ತದೆ. ಆಲ್ ರೈಟ್, ಟೈಮ್ ಟು ಗೋ. ಯಪ್ಪ ಏನ್ ಬಿಸಿಲು, ಅಯ್ಯೋ. ಟೈಮ್ 9:45 ಆತ. ಈಗ ಚೈನ್ ಸ್ಪ್ರೇ ಮಾಡಿ ಹೆಲ್ಮೆಟ್ ವೈಸರ್ ಕ್ಲೀನ್ ಮಾಡಿ ಹೊರಟ್ವಿ. ಸೊ ಇವು ಮೌಂಟನ್ಸ್ ನೋಡಿ ಎಲ್ಲ ಎಷ್ಟು ಹತ್ರದ. ಈಗ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ಗ ಮೇನ್ ರೋಡ್ ಐತೆ. ಸೊ ಅಲ್ಲಿ ಜಾಯ್ನ್ ಆಗೋದು. ಈಗ ಇಷ್ಟಿಲ್ ಗ್ರೀನರಿ ಕಾಣಾಕತ್ತೈತ, ಮುಂದ್ ಹೋದ್ಕೂಳೆ ಏನೂ ಇಲ್ಲ. ಇಲ್ಲೇ ಎಂಟ್ರೆನ್ಸ್ ತಾಬು. ಆಲ್ ರೈಟ್, ಸೊ ಇದು ಮೇನ್ ರೋಡ್ದಾಗ ಬಂದೇನೆ. ಇವತ್ತಿಂದು ಡೆಸ್ಟಿನೇಷನ್ ಕಾಜಾ, ಸ್ಪಿಟಿ ವ್ಯಾಲಿದ್ ಮೇನ್ ಸಿಟಿ ಅದು. ಸೊ ಅದಕ್ಕಿಂತ ಮುಂಚೆ ಧನ್ಕರ್ ಮೊನಾಸ್ಟ್ರಿ ಅಂತ ಐತೆ. ಇಲ್ಲಿಂದ 31 ಕಿಲೋಮೀಟರು, 1 hour 5 minutes ಐತೆ. ಆಮೇಲೆ ಅಲ್ಲೇ ಧನ್ಕರ್ ಲೇಕ್ ಐತೆ, ಅದು ಸ್ವಲ್ಪ ಟ್ರೆಕ್ ಮಾಡ್ಬೇಕು. ಜಾಸ್ತಿ ಐತಂದ್ರೆ ಆಗಲ್ಲ. ಈ ಮೊದ್ಲೇ ಹೈ ಆಲ್ಟಿಟ್ಯೂಡ್ದಾಗ ಸುಸ್ತಾಗ್ಬಿಡ್ತೈತೆ. ಆಮೇಲೆ ಇನ್ನೊಂದು ಇಲ್ಲೇ ನೀರಡಿಕೆ ಭಾಳ ಆಕೇತ. ಎಷ್ಟು ಬೆಳಿಗ್ಗೆಂದನೂ 1 ಲೀಟರ್ ಕುಡ್ದೆ ನಾನು. ರೈಟ್, ಸೊ ಆಲ್ ರೈಟ್, ಲೆಟ್ಸ್ ಗೋ. ಇಲ್ಲೇ ಸ್ವಲ್ಪ ನಿಲ್ಸದೆ, 10 ಕಿಲೋಮೀಟರ್ ಆಯ್ತು. ಸ್ವಲ್ಪ ಬಂಜಿ ಕೋಡ್ ಕಟ್ ಆಗ್ಬಿಟ್ಟೈತೆ, ಎಕ್ಸ್ಟ್ರಾನು ಮರ್ತ್ ಬಿಟ್ಟೆ ಏನು, ಅದಕ್ಕೆ ಸ್ವಲ್ಪ ಹೊಳ್ಳಾಡಕತ್ತಿತ್ತು. ಇಲ್ಲೇ ಇದು ಸ್ಪಿಟಿ ನದಿ. ಇದು ಎಷ್ಟು ಫೋರ್ಸ್ ಐತೆ, ಅಲ್ಟಿಮೇಟ್ ಲೊಕೇಶನ್. ನೀರಡಿಕೆ ಅಂತೂ ಯಪ್ಪ. ನೆಕ್ಸ್ಟ್ ಹೊರಡೋದೈತೆ ಅಷ್ಟು. ಇನ್ನ 35 ಕಿಲೋಮೀಟರ್ ಐತೆ ಧನ್ಕರ್ ಮೊನಾಸ್ಟ್ರಿ, ಅಲ್ಲಿ ಹೋಗಿ ಸಿಗ್ತೇನೆ ನಾನು. ಇಲ್ಲೇ ಧನ್ಕರ್ ಮೊನಾಸ್ಟ್ರಿಗಿಂತ ಒಂದು 6 ಕಿಲೋಮೀಟರ್ಸ್ ಒಂದು ಬ್ರಿಡ್ಜ್ ಕಾಣಿಸ್ತೈತಿ ನೋಡ್ರಿ. ಯಪ್ಪ ಹಿಂಗಿದೆ.
ಆಲ್ ರೈಟ್, ಟೈಮ್ 10:15 ಆಗೈತೆ. ಮೇನ್ ರೋಡ್ ಇಂದ ಡಿವಿಯೇಷನ್ ತಗೊಂಡು 10 ಕಿಲೋಮೀಟರ್ ಮೇಲೆ ಗಬ್ಬು ರೋಡ್ ಹಿಂಗ ಐತೆ. ಇಲ್ಲೇ ಇದೆ ನೋಡ್ರಿ ತನ್ಕರ್, ಅಲ್ಲಿ ಆ ಕಡೆ ಮೇಲೆ ಐತಲ್ಲ, ಆ ಇದು ಏನೋ ಮೊನಾಸ್ಟ್ರಿ ಐತಿ. ಇಲ್ಲಿ ಉತ್ತರ ಪ್ರದೇಶ್ ಅಲಿಗಢಿಂದ ಕಪಲ್ ಬಂದಾರ. ನನಗೆ ಚಿಟ್ಕುಲ್ಗೂ ಸಿಕ್ಕಿದ್ರು ನಿನ್ನೆ, ಡ್ಯೂ ಮೊನಾಸ್ಟ್ರಿದಾಗೂ ಸಿಕ್ಕಿದ್ರು, ಈಗೂ ಅದಾರ. ಅವ್ರದ್ದು ಸೇಮ್ ಒಂಥರ ಸಿಮಿಲರ್ ಐಟ್ನರಿನ ಆಯ್ತು. ನಾನ್ ಸಾಂಗ್ಲಾದಾಗಿದ್ದೆ, ಅವ್ರು ಚಿಟ್ಕುಲ್ದಾಗಿದ್ರು. ಆಮೇಲೆ ಕಲ್ಪದಾಗಿದ್ರು, ನಾನು ಕಲ್ಪ. ನಿನ್ನೆ ತಾಬೋದಾಗಿದ್ರು, ತಾಬೋ. ಇವತ್ತು ಕಾಜಾ. ಅವರು ಇದಾದ ಕೂಡ ನಾ ಪಿನ್ ವ್ಯಾಲಿ ಅಂತ ಹಾಕೇನ, ನನ್ಗ ಅದ ಕನ್ಫ್ಯೂಸ್ ಆಗತ್ತಿತ್ತು. ಸೊ ಅಲ್ಲಿ ಪಿನ್ ವ್ಯಾಲಿದಾಗ ಮಡ್ ವಿಲೇಜ್ ಐತೆ. ಸೊ ಇದು ಮುಗಿಸ್ಕೊಂಡ್ ಅಲ್ಲಿ ಹೊಂಟೇವ. ಅವರು ಅಲ್ಲೇ ಹೊಂಟಾರ, ಮುಗಿಸಿ ಕಾಜಾ. ಸೊ ಎಂತ ಬ್ಯೂಟಿಫುಲ್ ಲೊಕೇಶನ್ ಇದು. ಲಿಟ್ರಲಿ ಗುಡ್ಡ ಹತ್ತುವ ಗಾಡಿ ಹೊಡಿಯೋದಾದ್ರು. ಇಲ್ಲಿ ಸ್ವಲ್ಪ ಆ ಕಡೆ ಮೇಲ್ ಹತ್ತುದಕ್ಕೇತ. ಈಗ ಟೈಮ್ 11:15. ಸೊ ಮೋಸ್ಟ್ ಪ್ರಾಬ್ಲಿ 12 ತನಕ ಇರುದು. ಅಲ್ಲಿಂದ ಮಡ್ ವಿಲೇಜ್ ಹೋಗುದು. ನಿಮ್ಗೆ ಅಲ್ಲಿ ಎಂಟ್ರೆನ್ಸ್ ಕಡೆ ಸಿಗ್ತೇನೆ. ಆಲ್ ರೈಟ್, ಟೈಮ್ 10:15 ಆಗೈತೆ. ಮೇನ್ ರೋಡ್ ಇಂದ ಡಿವಿಯೇಷನ್ ತಗೊಂಡು 10 ಕಿಲೋಮೀಟರ್ ಮೇಲೆ ಗಬ್ಬು ರೋಡ್ ಹಿಂಗ ಐತೆ. ಇಲ್ಲೇ ಇದೆ ನೋಡ್ರಿ ತನ್ಕರ್, ಅಲ್ಲಿ ಆ ಕಡೆ ಮೇಲೆ ಐತಲ್ಲ, ಆ ಇದು ಏನೋ ಮೊನಾಸ್ಟ್ರಿ ಐತಿ. ಇಲ್ಲಿ ಉತ್ತರ ಪ್ರದೇಶ್ ಅಲಿಗಢಿಂದ ಕಪಲ್ ಬಂದಾರ. ನನಗೆ ಚಿಟ್ಕುಲ್ಗೂ ಸಿಕ್ಕಿದ್ರು ನಿನ್ನೆ, ಡ್ಯೂ ಮೊನಾಸ್ಟ್ರಿದಾಗೂ ಸಿಕ್ಕಿದ್ರು, ಈಗೂ ಅದಾರ. ಅವ್ರದ್ದು ಸೇಮ್ ಒಂಥರ ಸಿಮಿಲರ್ ಐಟ್ನರಿನ ಆಯ್ತು. ನಾನ್ ಸಾಂಗ್ಲಾದಾಗಿದ್ದೆ, ಅವ್ರು ಚಿಟ್ಕುಲ್ದಾಗಿದ್ರು. ಆಮೇಲೆ ಕಲ್ಪದಾಗಿದ್ರು, ನಾನು ಕಲ್ಪ. ನಿನ್ನೆ ತಾಬೋದಾಗಿದ್ರು, ತಾಬೋ. ಇವತ್ತು ಕಾಜಾ. ಅವರು ಇದಾದ ಕೂಡ ನಾ ಪಿನ್ ವ್ಯಾಲಿ ಅಂತ ಹಾಕೇನ, ನನ್ಗ ಅದ ಕನ್ಫ್ಯೂಸ್ ಆಗತ್ತಿತ್ತು. ಸೊ ಅಲ್ಲಿ ಪಿನ್ ವ್ಯಾಲಿದಾಗ ಮಡ್ ವಿಲೇಜ್ ಐತೆ. ಸೊ ಇದು ಮುಗಿಸ್ಕೊಂಡ್ ಅಲ್ಲಿ ಹೊಂಟೇವ. ಅವರು ಅಲ್ಲೇ ಹೊಂಟಾರ, ಮುಗಿಸಿ ಕಾಜಾ. ಸೊ ಎಂತ ಬ್ಯೂಟಿಫುಲ್ ಲೊಕೇಶನ್ ಇದು. ಲಿಟ್ರಲಿ ಗುಡ್ಡ ಹತ್ತುವ ಗಾಡಿ ಹೊಡಿಯೋದಾದ್ರು. ಇಲ್ಲಿ ಸ್ವಲ್ಪ ಆ ಕಡೆ ಮೇಲ್ ಹತ್ತುದಕ್ಕೇತ. ಈಗ ಟೈಮ್ 11:15. ಸೊ ಮೋಸ್ಟ್ ಪ್ರಾಬ್ಲಿ 12 ತನಕ ಇರುದು. ಅಲ್ಲಿಂದ ಮಡ್ ವಿಲೇಜ್ ಹೋಗುದು. ನಿಮ್ಗೆ ಅಲ್ಲಿ ಎಂಟ್ರೆನ್ಸ್ ಕಡೆ ಸಿಗ್ತೇನೆ. ಆಲ್ ರೈಟ್, ಬಂದ್ ಇಲ್ಲಿ ಸ್ವಲ್ಪ ಹತ್ಬೇಕು, ಮೆಟ್ಲಾದವು. ಏನೋ ಒಂಥರ ಡಿಫ್ರೆಂಟ್ ಐತಪ್ಪ ಈ ಪ್ಲೇಸ್. ಇಲ್ಲಿ ಹೆಂಗ್ ಕಟ್ಟಿದಾರ ಈ ತರ ಮೆಸೆ ಹಾಕಿರ್ತಾರ. ಇದು ಎಂಟ್ರೆನ್ಸ್. ಹಾ, ಇದು ಏನೈತೆ, ಆಮೇಲೆ ಹೋದ್ರ ಇಲ್ಲೂ ಎಲ್ಲ ಹೋಮ್ ಸ್ಟೇಸು, ಹೋಟೆಲ್ಸು, ಆಲ್ಮೋಸ್ಟ್ ಎಲ್ಲ ಕಡೆ. ಓ, ಏನ ಅಲ್ಲೇ ಎಂಟ್ರೆನ್ಸ್ ತಪ್ಪತ್ತೆ. ಅಂತ ಒಳಗೆ ಎಂಟ್ರ್ ಆಗ್ತೇವೆ. ಶೂಸ್ ತೆಗಿಬೇಕಂತ. ಇದು 1000 ವರ್ಷದ್ದಂತ. ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ಅದಾವ. ಇಲ್ಲೇ ಮೇನ್ ಹಾಲ್ದಾಗ ಅದಾನ. ಇಲ್ಲೇ ಮೆಡಿಟೇಷನ್ ಕೇವ್ ಐತೆ, ಮತ್ತು ಟೆಂಪಲ್ಲು. ಅದಿದು ಯಾರ್ದೋ ಫೋನ್ ಬರಕತ್ತೈತೆ. ಸೊ ಇಲ್ಲೇ ಒಬ್ರು ಮಾಂಕ್ ಕುಂತಾರ. ಎಲ್ಲ ಹೇಳಕತ್ತಿದ್ರು. ಇದು ನಾನು ಕೆಳಗೆ ಬೋರ್ಡ್ ನೋಡಿದ್ದೆ, ಏನಂದ್ರೆ ಸೊ ಇಟ್ ಈಸ್ ಒನ್ ಆಫ್ ದ 100 ಎಂಡೇಂಜರ್ಡ್ ಆರ್ಕಿಟೆಕ್ಚರ್, ಏನ್ಷಂಟ್ ಆರ್ಕಿಟೆಕ್ಚರ್ದಾಗ ಬರತ್ತೆ. ಈಗೆಲ್ಲ ಕಡೆ ಕ್ರ್ಯಾಕ್ಸ್ ಆಗ್ತಾವಂತ. ಒಂದು 15-20 ವರ್ಷದಿಂದ
ಅದಕ್ಕೆಲ್ಲ ಫಂಡ್ಸು ಇದೆಲ್ಲ ಇದು ಮಾಡಾಕ್ತಾರೆ. ಸೊ ಎಲ್ಲ ಚಲೋ ಆಯಿತು. ಹಂಗೈತು. ಆಯ್ತು, ಹೊಡತೀನೀಗ. ಕೆಳಗಲ್ಲಿ ಏನಾದರೂ ಸ್ವಲ್ಪ ಹೊಟ್ಟೆ ಹಸುತ್ತೆ, ತಿಂದು ನಿಮ್ಗೆ ರೋಡ್ ಮೇಲೆ ಸಿಗ್ತದೆ. ಆಲ್ ರೈಟ್, ದಂಕರ್ ಮೊನಾಸ್ಟ್ರಿಯಿಂದ ಹೊಂಟೆ. ಟೈಮು 12:05. ಬಿಸಿಲಂತರೂ ಯಪ್ಪ ಏನು ಹೇಳ್ತೀವಿ. ಪ್ಲೇಸ್ ಚಲೋ ಐತೆ. ಅದೇ 1200 ವರ್ಷದಂತಿದು ಧನ್ಕರ್ ಮೊನಾಸ್ಟ್ರಿ. ಯಪ್ಪ ಅವಾಗ ಹೆಂಗ್ ಕಟ್ಟಿದಾರು, ಇದು ಒಂಥರ ಸ್ಟ್ರೇಂಜ್ ಇದೆಪ್ಪ ಪ್ಲೇಸಸ್. ಈಗ ರೋಡು ಸ್ವಲ್ಪ ಮುಂದೆ ಹೋದಾದ್ಕೂ ಸರಿ ಇಲ್ಲ. ಈಗ ನೆಕ್ಸ್ಟ್ ನಮ್ದೇನ್ ಪ್ಲಾನ್ ಇತ್ತು ಅಂದ್ರೆ ಪಿನ್ ವ್ಯಾಲಿ ಅಂತ ಇತ್ತು. ಪಿನ್ ವ್ಯಾಲಿದಾಗ ಮಡ್ ವಿಲೇಜ್ ಇತ್ತು. ಅದು 50 ಕಿಲೋಮೀಟರ್ ಒಳಗೆ ಹೋಗ್ಬೇಕು, ರೋಡ್ ಸರಿ ಇಲ್ಲ. ಹೋಗೋದು 2 ಬರೋದು 2, 4 ತಾಸು ಆಕೈತೆ. ಅಲ್ಲಿಂದ ಮತ್ತೆ 1 ತಾಸು ಕಾಜ. ಸೊ ಪಿನ್ ವ್ಯಾಲಿ ಕ್ಯಾನ್ಸಲ್ ಮಾಡಿದೆ, ಮಡ್ ವಿಲೇಜ್. ಅದಕ್ಕೆ ಈಗ ಡೈರೆಕ್ಟ್ ಕಾಜಾಗ್ ಹೊಂಟೇನ. ಇಲ್ಲಿಂದ 35 ಕಿಲೋಮೀಟರ್, 1-1.5 ತಾಸು. ಎದಕ್ ಇನ್ನೊಂದು ಕ್ಯಾನ್ಸಲ್ ಮಾಡಿದೆ ಅಂದ್ರೆ ಇವತ್ತು ದಲೈ ಲಾಮಾ ಅವ್ರದ್ದು ಬರ್ತ್ಡೇ ಅಂತಪ್ಪ. ಅದಕ್ಕೆ ಕಾಜಾದಾಗ ಫುಲ್ ಫಂಕ್ಷನ್ಸ್ ಇಟ್ಟಾರಂತ, ಕಲ್ಚರಲ್ ಆಕ್ಟಿವಿಟೀಸ್. ಅದಕ್ಕೆ ಅಲ್ಲಿ ಹೋಗುದು. ಅಲ್ಲಿ ನೋಡ್ರಿ, ಸ್ನೋ ಕ್ಯಾಪ್ ಮೌಂಟೇನ್. ಅಲ್ಲಿ ಮುಂದೆ ಹೊಂಟಾರ UP-ದವ್ರು ಅವ್ರು. ಸೊ ಅವ್ರದ್ದು ಸೇಮ್ ಐಟ್ನರಿ ಐತೆ ಕಾಜಾದಾಗ. ಇಬ್ರು ಅಲ್ಲೇ ರೂಮ್ ಮಾಡೋಣ ಅಂದ ಒಂದು ಕಪಲ್. ಮಸ್ತ್ ಮಜಾ ಮಾಡಿತ್ತು. ರೈಟ್, ಕಾಜಾಗ್ ಬಂದ್ ಮುಟ್ಟಿದೆ. 1:20 ಆಗೈತೆ. ಏನ್ ರೈಡ್ ಇವತ್ತು, ಏನ್ ವ್ಯೂ, ಏನ್ ಲ್ಯಾಂಡ್ಸ್ಕೇಪ್ಸು, ಅಮೇಝಿಂಗ್. ಸೊ ಇದನ್ನ ಏನೋ ಜಾಸ್ಟಲ್ ಪ್ರಾಪರ್ಟಿ ಇಲ್ಲೇ ಐತೆ ಎಂಟ್ರೆನ್ಸ್ಗ. ಇಲ್ಲೇ ಮಾಡ್ಬೇಕಂತ ರೂಮು. ಯಾಕಂದ್ರೆ ಇದು ಎಸ್ಟಾಬ್ಲಿಷ್ಡ್ ಇವ್ರ ಫ್ರಾಂಚೈಸ್. ಎಂತ ಜಗದಾಗಿದೆ ನೋಡ್ರಿ, ಸೂಪರ್ ಆಗಿದೆ. ಸೊ ನಾನು ಚೆಕ್ ಇನ್ ಮಾಡಿ ನಿಮ್ಗೆ ಸಿಗ್ತೇನೆ. ಆಲ್ ರೈಟ್, ಸೊ ಕಾಜಾದಾಗದೇನೆ. ಟೈಮು 5 ಆಗಕ್ ಬಂದಿತ್ತು. ಇಲ್ಲಿ 2-2:30 ಬಂದು ಊಟ ಮಾಡಿ ಮಕ್ಕೊಂಡೆ ಒಂದ್ 2 ತಾಸು. ಅಯ್ಯೋ ಥಂಡಿ 16 ಡಿಗ್ರೀಸ್ ಐತಿ. ಅಯ್ಯೋ ಹೆವಿ. ಅವಾಗಂತೂ ಗಾಳಿ ಇತ್ತು, ಇನ್ನೂ ಥಂಡಿ ಅನ್ಸಾಕತ್ತಿತ್ತು. ಈಗ ಗಾಳಿ ಏನಿಲ್ಲ. ಕಾಜಾ ಸ್ಪಿಟಿ ವ್ಯಾಲಿದು ದೊಡ್ಡ ಸಿಟಿ. ಈಗ ಇವತ್ತು ದಲೈ ಲಾಮಾ ಅವ್ರದ್ದು ಬರ್ತಡೇ ಇದ್ದದಕ್ಕೆ ಏನೋ ಫಂಕ್ಷನ್ಸ್ ಅದಾವಂತೆ. ಆಮೇಲೆ ನಾನು ಮಾರ್ಕೆಟ್ ಸುತ್ತಾಡ್ಬೇಕು, ಸ್ವಲ್ಪ ಸೋವಿನಿಯರ್ಸು ಅವು ಇವು ತಗೋಬೇಕು. ಎಂತ ಲೊಕೇಶನ್ದಾಗಿದೆ ನೋಡು ಇದು. ಇಲ್ಲೇ ಹಾಸ್ಟೆಲ್ ಡಾರ್ಮೆಟ್ರಿ ಬುಕ್ ಮಾಡೇನಿ. ಸೇಮ್ ಎಲ್ಲ ಕಡೆ ಡಾರ್ಮೆಟ್ರಿ ಸೇಮ್ ಇರ್ತಾವ. 700 ರೂಪಾಯಿ. ಅದ್ರ ಬಾಕಿ ಎಲ್ಲ ಎಕ್ಸ್ಪೆನ್ಸಿವ್.
ಇದು ನಂದದ ಮಿಡಲ್ ಪಾಯಿಂಟ್ ಈ ಟ್ರಿಪ್ ಅದ್ರ ಬಟ್ ಇನ್ನು 3 ದಿನ ಸ್ಪಿಟಿ ವ್ಯಾಲಿದಾಗ ಬೇರೆ ಬೇರೆ ಕಡೆ ಇರ್ತೇನ. ಆ ಎಲ್ಲಿ ಹೋಗ್ಬೇಕು? ಈ ಕಡೆ ಹೋಗ್ಬೇಕು. ನ್ಯೂ ಕಾಜಾ ಪೆಟ್ರೋಲ್ ಪಂಪ್, ಹಾಸ್ಪಿಟಲ್, ಮೇನ್ ಬಜಾರ್, ಓಲ್ಡ್ ಸಿಟಿ, ATM, ಮೆಡಿಕಲ್, ಓಲ್ಡ್. ಓಕೆ, ನಂದು ಇಲ್ಲಿ ಏರ್ಟೆಲ್ ನೆಟ್ವರ್ಕ್ ಐತೆ, ಫುಲ್ ಐತೆ. ಇಲ್ಲೆಲ್ಲ ಟವರ್ ಹಾಕ್ಯಾರ, ಏರ್ಟೆಲ್, ಜಿಯೋ ಎಲ್ಲ ಸಿಗ್ತಾವ ಇಲ್ಲಿ. ಸೊ ನೋಡು, ಸುವಿನಿಯರ್ಸು, ಶಾಲು ಅವು ಏನಾರು ಇದ್ದು ಅಂದ್ರೆ ತೊಗೊಂಡ್ ಹೋಗ್ಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್, ಇಲ್ಲಿ ಬಸ್ ಸ್ಟ್ಯಾಂಡ್ ಭಾಳ ಕನೆಕ್ಟಿವಿಟಿ ಇದಾವೆ. ಯಾಕಂದ್ರೆ ನನ್ಗೆ ಫೆಲೋ ಟ್ರಾವೆಲರ್ ಸಿಕ್ಕಿದ್ರು ಇಲ್ಲೇ ಲಾಸ್ಟ್ ಎಲ್ಲಿ ಎಲ್ಲೆಲ್ಲಿ ಹಾಸ್ಟೆಲ್ದಾಗ ಇರ್ತಿದ್ದೆಲ್ಲ, ಸಾಂಗ್ಲಾ ಮತ್ ಕಲ್ಪಾದಾಗ ಅಲ್ಲೆಲ್ಲ ಬಸ್ದಾಗ ಅಡ್ಡಾಡೋರ್ಪ ಚಂಡೀಗಢ ಡೆಲ್ಲಿದಿಂದ. ನಾನು ಚಿಲೆ ಮಾರ್ಕೆಟ್ದಾಗ ಅದೇನ, ಅಲ್ಲೇ ಮೇಲೆ ಮೊನಾಸ್ಟ್ರಿಗೆ ಹೋಗಿದ್ದೆ ಇವತ್ತು. ಬಂದ್ ಮಾಡ್ಯಾರ, ಮೆರವಣಿಗೆ ಇತ್ತಿಲ್ಲೇ, ಫುಲ್ ಟ್ರಾಫಿಕ್ ಜಾಮ್. ಅದಕ್ಕೆ ಅಲ್ಲೇ ಒಂದು ಅರ್ಧ ತಾಸು ಚಾ ಕುಡಿದು ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೋವಿನಿಯರ್ಸು, ಇಲ್ಲಿದು ಟೀ ಶರ್ಟ್ಸು, ನನ್ನ ರೈಟ್ಸ್ ಅದ ರೂಮಿಗೆ ಇಲ್ಲೇ ಬಾಜುನ ಐತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಅಂದ್ರೆ ಲೈಕ್ ಬಟನ್ ಒತ್ತಿ. ಇನ್ನು ನೆಕ್ಸ್ಟ್ 3 ದಿನ ಸ್ಪಿಟಿ ವ್ಯಾಲಿದಾಗ ಇರ್ತಾನ, ಬೇರೆ ಬೇರೆ ಪ್ಲೇಸಸ್ ಕೊಂತಾನ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಕತ್ತೀನಿ ಇಲ್ಲಿಂದ ಮನಾಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಡ್ರಿ. ಇದು ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳೆ ಸಿಗೋಣ. ಥ್ಯಾಂಕ್ ಯು.